ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ, ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ, ಇವತ್ತು ಬೆಳಿಗ್ಗೆ ಪತ್ರಿಕೆಯಲ್ಲಿ ಒಂದು ಸುದ್ದಿ ನಾವು ನೀವು ಎಲ್ಲ ನೋಡಿರ್ತೀವಿ. ಅದು ನಟಿ ಪೂನಂ ಪಾಂಡೆ ಮರಣ, ಸಾವನ್ನಪ್ಪಿದ್ದಾಳೆ. ಅದು ಗರ್ಭಕಂಠದ ಅಲ್ವಾ, ಗರ್ಭಕಂಠದ ಕ್ಯಾನ್ಸರ್ ಅಂದರೆ ಸರ್ವಿಕಲ್ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ನಿನ್ನೆ ಪ್ರಾಣ ಬಿಟ್ಲು, ಇಹಲೋಕ ತ್ಯಜಿಸಿದ್ಲು ಅಂತೆಲ್ಲ ಎಲ್ಲ ಕಡೆ ಸುದ್ದಿ. ಸಾಕಷ್ಟು ಜನ RIP, ರೆಸ್ಟ್ ಇನ್ ಪೀಸ್, ಈ ಕ್ಯಾನ್ಸರ್ ಬಂದಿದ್ದೇ ಗೊತ್ತಾಗಿಲ್ಲ, ಕೊನೆ ಕ್ಷಣದವರೆಗೂ ಜಗತ್ತಿಗೆ ತೋರಿಸ್ಲಿಲ್ಲ. ಅವಳು ಅರೆನಗ್ನ ಚಿತ್ರಗಳಲ್ಲಿ ನಡೆಸ್ತಾ ಇದ್ರು ಸಹಿತ ಅವಳು ಆ ತರಹದ ಅಂದರೆ ಒಂದು ಸ್ವಲ್ಪ ಸೆಕ್ಷುವಲ್ ಕಾಂಟೆಂಟನ್ನು ಮಾಡುವಂತಹ ಸೀರೀಸ್ಗಳಲ್ಲಿ, ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರೂ ಸಹಿತ ಅವಳ ಏನೋ ಒಂದು ಕ್ಯಾನ್ಸರ್ ಬಂದು ಸತ್ತಿದ್ದಾಳೆ ಅಂತಂದಾಗ ಜನಕ್ಕೆ ಬೇಜಾರಾಯಿತು. ಏನಾದರೂ ಆಗಲಿ, ಅವಳನ್ನ ಫಾಲೋ ಮಾಡದೇ ಇದ್ದವರು ಸಹಿತ, ಅವಳ ಸಿನಿಮಾಗಳನ್ನು ನೋಡದೇ ಇದ್ದವರು ಸಹಿತ, ಅವಳು ಅಂದರೆ ಇಷ್ಟ ಆಗದೇ ಇದ್ದವರು ಸಹಿತ ಪಾಪ ಈ ಸಾವು ಆಗಬಾರ್ದಾಗಿತ್ತು ಅಂತ ಹೇಳಿ ಅವಳ ಬಗ್ಗೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಹಿಂಗಾಗಬಾರ್ದಾಗಿತ್ತು, 32 ವರ್ಷ ಹೆಣ್ಮಗುಗೆ, ಇಷ್ಟು ಬೇಗ ಹೋಗೋ ವಯಸ್ಸ, ಅಷ್ಟರೊಳಗೆ ಇದು ಯಾವುದು, ಇದು ಕೆಟ್ಟ ಕಾಯಿಲೆ, ಸರ್ವಿಕಲ್ ಕ್ಯಾನ್ಸರ್ ಬಂದು ಹೋಗ್ಬಿಟ್ಲು ಅಂತ ಹೇಳಿ ಆ ರೋಗಕ್ಕೂ ಬೈಕೊಂಡು, ಇನ್ಫ್ಯಾಕ್ಟ್ ಹೌದು ಆ ರೋಗದ ಬಗ್ಗೆನೂ ಚರ್ಚೆ ಆಯಿತು, ಏನಿದ್ದಿರಬಹುದು ಇದು ಅದು ಅಂತೆಲ್ಲ. ಇದನ್ನು ನೆನ್ನೆ ಅವನ ಮ್ಯಾನೇಜರು ಪೂನಂ ಪಾಂಡೆಯ ಯಾವುದು ಪ್ರೊಫೈಲ್ನಲ್ಲೇ ಇದನ್ನು ಶೇರ್ ಮಾಡಿದ್ದ. ಆದರೆ ಈಗ ಇದ್ದಕ್ಕಿದ್ದಂಗೆ ಪೂನಂ ಪಾಂಡೆನೇ ಬಂದ್ಬಿಟ್ಟು ವಿಡಿಯೋ ಮಾಡಿದ್ದಾಳೆ, ಇಲ್ಲ ನಾನು ಸತ್ತಿಲ್ಲ, ನಾನು ಬದುಕಿದ್ದೀನಿ, ಬೇಜಾರು ಮಾಡ್ಕೋಬೇಡಿ, ನಾನು ಸುಳ್ಳು ಹೇಳಿದೆ. ಏನಕ್ಕೆ ಸುಳ್ಳು ಹೇಳಿದೆ ಅಂತಂದರೆ, ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜನಗಳಿಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಜನ ಮಾತಾಡಬೇಕು, ಅದೇನು ಅಂತ ಜನಗಳಿಗೆ ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ನಾನು ಸತ್ತೋಗಿದ್ದೀನಿ ಅಂತ ಸುಳ್ಳು ಹೇಳಿ ಅದ್ರ ಬಗ್ಗೆ ಎಲ್ಲರೂ ಒಂದು ಸ್ವಲ್ಪ ಕಾಶಿಯಸ್ ಮಾಡಿದೆ, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದೆ. ಇಡಿಯಟ್, ಹೊಟ್ಟೆಗೆ ಅನ್ನನ ತಿನ್ನೋದು ಬೇರೆ ಏನಾದ್ರೂ, ಬೇರೆ ಏನು ಸಿಕ್ಕಿಲ್ವಾ? ಇನ್ನೂ ಸುಮಾರು ರೋಗಗಳಿದ್ದಾವೆ, ಜನ ಮಾತಾಡ್ತಾ ಇಲ್ಲ. ಓಪನ್ ಆಗಿ ಪಬ್ಲಿಕ್ಕಾಗಿ ಮಾತಾಡೋಕ್ಕೆ ಭಯಪಡುವಂತಹ ಕೆಲವು ರೋಗಗಳಿದ್ದಾವೆ. ಅಯ್ಯಯ್ಯೋ ಅವನಿಗೆ ಆ ಕಾಯಿಲೆ ಇದೆಯಂತೆ ಅಂತ ಹೇಳ್ಕೊಳ್ಳೋಕ್ಕೆ ಭಯಪಡುವಂತಹ ಕಾಯಿಲೆಗಳಿದ್ದಾವೆ. ಅದು ಬಂದಿತ್ತು ಅಂತ ಹೇಳಿ ಸತ್ತಿದ್ದೀನಿ ಅಂತ ಹೇಳಬೇಕಿತ್ತು. ಒಂದು ಹೆಣ್ಮಗು ಹಂಗೆ ಮಾತಾಡಬಾರ್ದು. ಬಟ್ ಆದರೂ ಅಂದರೆ ಇವರಿಗೆಲ್ಲ ಫೇಕ್ ಪಬ್ಲಿಸಿಟಿಯ ಹುಚ್ಚು ಯಾವ ಹಂತಕ್ಕೆ ತಲುಪಿದೆ, ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದರೆ, ನಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿ ಒಂದು ನ್ಯಾಷನಲ್ ಮೀಡಿಯಾಗಳಲ್ಲಿ ಅಲರ್ಟ್ ತೊಗೊಂಡು, ಯಾವಳಿಗೂ ನೆನಪೇ ಇರಲಿಲ್ಲ ಪೂನಂ ಪಾಂಡೆ, ಯಾವನಿಗೂ ನೆನಪಿರಲಿಲ್ಲ, ಮರ್ತು ಹೋಗಿದ್ರು. ಯಾವುದೋ ಒಂದು 2022 ಯಾವುದೋ ಒಂದು ಶೋಗೆ ಬಂದಿದ್ಲು, ಆ ಶೋಗೆ ಬಂದ ಮೇಲೆ ಅವಳು ಮರ್ತು ಹೋಗಿದ್ರು, ಅವಳು ಎಲ್ಲಿದ್ದಾಳೆ ಏನು ಅಂತ ಗೊತ್ತಿರಲಿಲ್ಲ, ಅವಳು ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಯಾವಾಗಲೂ ಅದೇ ಅರೆನಗ್ದ ಬಟ್ಟೆಗಳನ್ನು ಹಾಕೋದು, ಬರೀ ಏನೋ ಬೀಚ್ ಸೈಡಲ್ಲಿ ಬ್ರಾ ಹಾಕ್ಕೊಂಡು ನಿಂತ್ಕೊಳ್ಳೋದು, ಈ ಥರದ ಬಟ್ಟೆಗಳನ್ನ ಹಾಕಿ ಪೋಸ್ಟ್ಗಳನ್ನ ಹಾಕಿ ಲೈಕ್ಗಳನ್ನು ಅದನ್ನು ತಗೊಳ್ಳೋದು ಬಿಡಿ, ಅದು ಅವ್ರವ್ರ ಇಚ್ಛೆ, ಓಕೆ, ಅವರವರ ಆಯ್ಕೆ, ಅದು ಪರವಾಗಿಲ್ಲ. ಅವ್ರ ಡ್ರೆಸ್ ಬಗ್ಗೆ ಇದ್ರ ಬಗ್ಗೆ ಮಾತಾಡೋ ರೈಟ್ಸ್ ಯಾರಿಗೂ ಇಲ್ಲ. ಆದರೆ ಆ ತರಹದ ಪಬ್ಲಿಸಿಟಿ ಸಿಗ್ತಿಲ್ಲ ಅನ್ನುವ ಕಾರಣಕ್ಕೆ ತಾನು ಸತ್ತು ಹೋಗಿದ್ದೀನಿ ಅಂತ ಹೇಳಿ ಪಬ್ಲಿಸಿಟಿ ಮಾಡ್ಕೊಳ್ಳುವಂತಹ ಕಚಡ ಕೀಳು ಮಟ್ಟಕ್ಕೆ ಇಳಿಯೋದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಬೆಳಗ್ಗೆ ಅಂದರೆ ನಾನು ಪ್ರತಿನಿತ್ಯ ಓದುವಂತಹ ಕನ್ನಡ ದಿನಪತ್ರಿಕೆಗಳು, ಇಂಗ್ಲೀಷ್ ದಿನಪತ್ರಿಕೆಗಳು ಸಹಿತ ಅದು ಬಂದಿತ್ತು. ಅದರಲ್ಲಿದೆ ನಟಿ ಪೂನಂ ಪಾಂಡೆ, ಕನ್ನಡ ಪ್ರಭದಲ್ಲಿ ಇತ್ತಿತ್ತು, ಗರ್ಭಕಂಠ ಕ್ಯಾನ್ಸರ್ಗೆ ನಟಿ ಪೂನಂ ಪಾಂಡೆ ಬಲಿ, ಕೇವಲ 32ನೇ ವಯಸ್ಸಿನಲ್ಲಿ ಏನು ಈ ರೋಗಕ್ಕೆ ತುತ್ತಾದ್ಲು ಅಂತ ಅನ್ನಿಸ್ತೋ. ಪಾಪ 32 ವಯಸ್ಸಿಗೆ ಅದು ಏನದು ವಿಚಿತ್ರ ಕ್ಯಾನ್ಸರ್ ಬಂದು ಹೋಯಿತು ಅಂತ ಎಲ್ರಿಗೂ ಅನಿಸಿರುತ್ತೆ. ನನ್ನ ಪ್ರಕಾರ ಏನು ಗೊತ್ತಾ, ಇಂಥವ್ರನ್ನ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ರೆ ಫಸ್ಟು ಅನ್ಫಾಲೋ ಮಾಡಿ. ಇಂಥವ್ರಿಗೆ ಬೇಕಾಗಿರೋದು ಪುಕ್ಷಟೆ ಪಬ್ಲಿಸಿಟಿ ಅಷ್ಟೇ. ಅವ್ರು ಟ್ರೆಂಡಲ್ಲಿ ಇರಬೇಕು, ಅದು ನೆಗೆಟಿವ್ ಆದರೂ ಪರವಾಗಿಲ್ಲ, ಪಾಸಿಟಿವ್ ಆದರೂ ಪರವಾಗಿಲ್ಲ, ಅವ್ರ ಉದ್ದೇಶ ಇಷ್ಟೇ, ನಾವು ಟ್ರೆಂಡಲ್ಲಿ ಇರಬೇಕು, 4 ಜನಕ್ಕೆ ನಮ್ಮ ಹೆಸರು ಯಾವಾಗಲೂ ಕೇಳಿಸ್ತಾ ಇರಬೇಕು. ನೋಡಿ, ಅವಳು ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದಾಳೆ. ಆ ವಿಡಿಯೋ ಕೆಳಗಡೆ ಒಂದ್ಸಲಿ ಹೋಗಿ ಕಮೆಂಟ್ ನೋಡಿ, ಭಾಳ ಉಗಿತಾ ಇದ್ದಾರೆ. ಏನು ಬಂದಿದೆ ನಿನಗೆ, ಯಾವ ಹಂತಕ್ಕೆ, ಇಷ್ಟು ಕೆಳಮಟ್ಟಕ್ಕೆ ಹೆಂಗೆ ಇಳಿತೀಯ ನೀನು ಅಂತೆಲ್ಲ. ಯಾವುದೇ ಒಬ್ಬ ಮನುಷ್ಯ ಪಬ್ಲಿಸಿಟಿಯ ಹುಚ್ಚಿಗೆ ಬಿದ್ದು ಈ ಹಂತಕ್ಕೆ ತಲುಪೋದಿದೆಯಲ್ಲ, ಅದು ಅಸಹ್ಯ, ಹೇಸಿಗೆ, ಹೊಲಸು. ಅದು ತನ್ನ ಸಾವನ್ನು ಫೇಕ್ ಮಾಡಿ ನಾನು ಸತ್ತೋಗಿದ್ದೀನಿ ಅಂತ ಹೇಳಿ ಒಂದು ದಿನ 24 ಗಂಟೆ ಆದಮೇಲೆ ಬಂದುಬಿಟ್ಟು ತನ್ನದೊಂದಿಷ್ಟು ಫಾಲೋವರ್ಸ್ನ ಜಾಸ್ತಿ ಮಾಡಿಕೊಂಡು, ತನಗೊಂದಿಷ್ಟು ರೀಚ್ ಜಾಸ್ತಿ ಮಾಡಿಕೊಂಡು, ತನ್ನ ಬಗ್ಗೆ ಒಂದಿಷ್ಟು ಟ್ವಿಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಗೂಗಲ್ನಲ್ಲಿ ಟ್ರೆಂಡ್ಗಳನ್ನು ಮಾಡಿಕೊಂಡು, ಹ್ಯಾಶ್ಟ್ಯಾಗ್ಗಳನ್ನು ಕ್ರಿಯೇಟ್ ಮಾಡಿ, ನೆನ್ನೆನೇ RIP ಪೂನಂ ಪಾಂಡೆ ಅಂದರೆ ರೇಪ್, ಎಷ್ಟೋ ಜನರ ದೃಷ್ಟಿಯಲ್ಲಿ ಆಲ್ರೆಡಿ ಸತ್ತೋಗಿ ಆಯಿತು, ಇದ್ದೂ ಸತ್ತೋದಂಗೆ. ಇಂತಹ ಅಸಹ್ಯಗಳನ್ನು ಎಂಟರ್ಟೈನ್ ಮಾಡಬೇಡಿ, ಇಂತಹ ಅಸಹ್ಯಗಳನ್ನು ಫಾಲೋ ಮಾಡಬೇಡಿ, ಇಂತಹ ಅಸಹ್ಯಗಳನ್ನು ಬೆಂಬಲಿಸಬೇಡಿ. ಅವಳು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕು ಅಂತಿದ್ದರೆ ಅವಳಿಗೆ ಅದು ಯಾವಾಗಲೂ ಮಾಡ್ತಿದ್ದಲ್ಲ ಕ್ಯಾಂಪೇನ್ಸ್, ಬೇರೆ ಬೇರೆ
ಅರೆನಗ್ನ ಕ್ಯಾಂಪೇನ್ಗಳು ಹಾಗೇನಾದರೂ ಮಾಡಿಕೊಂಡು ಬೇರೆ ಅಲರ್ಟ್ನ ಮಾಡಿ, ಅವಳಿಗೂ ಇದ್ದಲ್ಲ ಒಂದಿಷ್ಟು ಜನ ಫಾಲೋವರ್ಸು, ಅಲ್ಲಿ ಒಂದೇ ಒಂದು ದಿನ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿಲ್ಲ. ಆಲ್ ಆಫ್ ದ ಸಡನ್ ಸತ್ತೋದೆ ಸರ್ವಿಕಲ್ ಕ್ಯಾನ್ಸರ್ಗೆ ಅಂತ ಹೇಳ್ಬಿಟ್ಲು ಇವಳು. ಅವಾಗ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಇವಳು ಅವೇರ್ನೆಸ್. ನಾಳೆ ಇವಳು ನಿಜವಾಗ್ಲೂ ಸತ್ರು ಯಾರು ಹೋಗಲ್ಲ ಇವಳು ಮನೆ ಹತ್ರ, ಯಾರು ಹೋಗಲ್ಲ. ನಿಜವಾಗ್ಲೂ ಇವಳು ಸತ್ರು ನಾಳೆ ಯಾರು ಇವಳು ಮನೆ ಹತ್ರ ಹೋಗಲ್ಲ, ಇವಾಗಿನ್ನು ಇನ್ನೊಂದೇನೋ ಮಾಡಿರ್ತಾಳೆ ಅಂತ. ತುಂಬ ತುಂಬ ಇರಿಟೇಟ್ ಆಗಿ, ಅಂದರೆ ಯಾವತ್ತೂ ನೋಡಿಲ್ಲ ಇದೆಲ್ಲ, ಯಾರೋ ಒಬ್ಬ ಸೆಲೆಬ್ರಿಟಿ ನಾನು ಸತ್ತೋಗಿದ್ದೀನಿ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲ ನಾನು ಇದನ್ನು ಯಾವುದೋ ಒಂದು ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ಮಾಡಿದೆ, ಸರಿಯಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.